ಬೇರೆ ಟೈಮ್ನಲ್ಲಿ ಆಗಿದ್ರೆ ಇಂಥ ತುಂಟಾಟ ಮಾಡಿದ್ದಕ್ಕೆ ಹಿತಂಗ್ ನಾನೇ ಬೈತಾ ಇದ್ದೆ. ಆದರೆ ಈ ಚಿಕ್ಕಮ್ಮ ಹಿತಂಗ್ ಕೊಟ್ಟಿರೋ ಕಾಟಕ್ಕೆ ಸರಿಯಾಗಿ ಆಗಿದೆ. ಎಲ್ಲ ಈ ಕಪಿದೇ ಚೇಷ್ಟೆ ಇರಬೇಕು. ನೀನೇ ಅಲ್ವಾ ನಾನು ಬೀಳೋ ಹಾಗೆ ಮಾಡಿದ್ದು? ನಿನಗೆ 2 ತಟ್ಟಿದ್ರೆ ಸರಿ ಹೋಗ್ತೀಯ ಅನ್ಸುತ್ತೆ. ನಿನ್ನ ನನ್ನ ಕೈ ಹಿಡಿಯಕ್ಕೆ ಎಷ್ಟು ಧೈರ್ಯ ನಿನಗೆ? ಮಗು ಮೇಲೆ ಕೈ ಮಾಡೋದು ಇದೆಲ್ಲ ಚೆನ್ನಾಗಿರಲ್ಲ. ನೀನಿಲ್ಲಿ ಕೆಲಸದವಳು. ಹೌದು, ನಾನು ಕೆಲಸದವಳೆ. ಆದರೆ ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿಲ್ಲದಿರೋಷ್ಟು ದಡ್ಡಿ ನಾನಲ್ಲ. ನೋಡು, ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟನ್ನು ಮಾಡ್ಕೊಂಡಿದ್ರೆ ಸರಿ. ಇಲ್ಲ ಅಂದರೆ ನಾನು ನನ್ನ ಕೆಲಸನೇ ಮಾಡ್ತಿರೋದು. ಪುಟ್ ಮೇಡಮ್ನ ಸುರಕ್ಷಿತವಾಗಿ ನೋಡ್ಕೊಳ್ಳೋದು ನನ್ನ ಕೆಲಸ. ನಾನು ಇವಾಗಲೂ ಅದನ್ನೇ ಮಾಡ್ತಿದ್ದೀನಿ. ಪುಟ್ ಮೇಡಮ್ಗೆ ಏನೂ ಆಗಕ್ಕೆ ನಾನು ಬಿಡಲ್ಲ. ಪುಟ್ ಮೇಡಮ್, ಇವಳನ್ನ ಹೀಗೆ ಬಿಟ್ರೆ ಆಗಲ್ಲ. ಮಾಯನ್ಗೆ ಇವಳ ಬಗ್ಗೆ ಹೇಳಲೇಬೇಕು. ಈ ಚೋಟ್ ಮೆಣಸಿನ್ಕಾಯಿ, ಉದ್ದ ಮೆಣಸಿನ್ಕಾಯಿಗೆ ಬುದ್ಧಿ ಕಲಿಸೋದಕ್ಕೆ ಅವಳೇ ಸರಿಯಾದ ವ್ಯಕ್ತಿ. ಪ್ರಾಣಿ ಬೇಡ, ಹಿಡ್ಕೊಳ್ರಿ. ನನ್ನ ಸೊಂಟ ಮುರಿದೋಗಿದೆ ಅನಿಸ್ತಾ ಇದೆ. ನಿಲ್ಲಕ್ಕೂ ಆಗ್ತಾ ಇಲ್ಲ. ನಾನು ರೂಮಲ್ಲಿ ರೆಸ್ಟ್ ಮಾಡ್ತಾ ಇರ್ತೀನಿ. ಮಾಯಾ ಬಂದ್ರೆ ನನ್ನ ನೋಡಕ್ ಹೇಳಿ. ಮಾಯಾ ನಿನ್ನ ನೋಡೋಕೆ ಹೇಳಬೇಕಾ? ಇದ್ಯಾಕೆ ಉಲ್ಟಾಗೋ ಥರ ಕಾಣಿಸ್ತಿದ್ಯಲ್ಲ? ಮಾಯ ಬದಲು ನಿನ್ನೆಯಿಂದ ಶರತ್ನ ನೋಡೇ ಇಲ್ಲ. ಐ ರಿಯಲಿ ಮಿಸ್ಡ್ ಹಿಮ್. ಮೊದಲು ಹೋಗಿ ಅವನ್ನ ಮಾತಾಡಿಸ್ಬೇಕು. ದೆನ್ ಐ ಫೀಲ್ ಬೆಟರ್. ಮಾಯಾ ಬಂದ್ಯಾ? ದಮ್ಮು ನಿನ್ನ ಹತ್ರ ಮಾತಾಡ್ಬೇಕಂತೆ. ಹಾ, ಬರಕ್ ಹೇಳಿ. ಅವಳು ಮತ್ತೆ ಬಿದ್ದು ಸೊಂಟ ಮುರ್ಕೊಂಡ್ಬಿಟ್ಟಿದ್ದಾಳೆ. ಹೇಗೆ ಬರ್ತಾಳೆ? ನನಗೆ ಮೊದಲು ಹೋಗಿ ಶರತ್ ಹತ್ರ ಮಾತಾಡ. ಅಲ್ಲ, ಓ ಶರತ್ನ ನೋಡಕ್ ಹೋಗ್ತ್ಯಾ? ಹೋಗು ಹೋಗು. ಅಲ್ಲಿ ನಿನಗೊಂದು ಸರ್ಪ್ರೈಸ್ ಕಾದಿದೆ. ಅದು ಅಂತಿಂತ ಸರ್ಪ್ರೈಸ್ ಅಲ್ಲ, ದುರ್ಗಾ ಅನ್ನೋ ಸರ್ಪ್ರೈಸು. ಅದೆಲ್ಲ ನೋಡಿ ನಿನಗೆ ಶಾಕ್ ಆಗದೆ ಇರುತ್ತಾ? ಹಾಗೇ ಆಗುತ್ತೆ. ಸದ್ಯ ಹಾರ್ಟ್ ಅಟ್ಯಾಕ್ ಆಗದೆ ಇದ್ರೆ ಅಷ್ಟು ಸಾಕು. ಪುಟ್ ಮೇಡಮ್, ನಿನಗೆ ನನ್ನ ತಲೆ ಬಾಚ್ಲಾ? ಇರು. ನಿಂಗೆ ನಾನು ಜಡೆ ಹಾಕ್ಲಾ ಇಲ್ಲಾಂದ್ರೆ ಜುಟ್ಟು ಹಾಕ್ಲಾ? ನಿಂಗೆ ಯಾವ್ದು ಜಾಸ್ತಿ ಇಷ್ಟ? ಪುಟ್ ಮೇಡಮ್, ನಿಂಗೆ ಉದ್ದ ಕೂದಲಿದೆಯಲ್ವಾ? ನೀನು ಆಟ ಆಡುವಾಗ ಕೂದಲೆಲ್ಲ ಮುಂದೆ ಬಂದರೆ ನಿಂಗೆ ಕಿರಿಕಿರಿ ಆಗುತ್ತೆ. ನಾನು ನೀಟಾಗಿ ತಲೆ ಬಾಚಿದ್ರೆ ಅವಾಗ ನೀನು ಆರಾಮಾಗಿ ಆಟ ಆಡ್ಬೋದು. ಅವಳಿಗೆ ಕೂದಲು ಬಚ್ಚೋದು ಬೇಡ, ಹಾಗೆ ಇರಲಿ. ಯಾಕೆ? ಅಂಬಿಕಾ ಹೋದಾಗಿಂದ ಅವಳು ಯಾವತ್ತೂ ತಲೆ ಬಾಚಿಕೊಂಡಿಲ್ಲ. ತಲೆ ಬಾಚೋದಕ್ಕೆ ಬಿಡೋದು ಇಲ್ಲ. ಅವಳಿಗೆ ಅವರಮ್ಮ ಕೊನೆ ಸಲ ತಲೆ ಬಾಚಿದ ನೆನಪು ಹಾಗೇ ಇರಲಿ ಅಂತ. ಅದಕ್ಕೆ ಯಾವಾಗಲೂ ಹಾಗೇ ಇರ್ತಾಳೆ. ನಾವೆಲ್ಲ ತುಂಬ ಪ್ರಯತ್ನ ಪಟ್ವಿ, ಬಟ್ ಅವಳು ಒಪ್ಪಿಲ್ಲ. ಅವಳಿಗೆ ಅದು ಇಷ್ಟ ಇಲ್ಲ, ಹಾಗಾಗಿ ಫೋರ್ಸ್ ಮಾಡೋದು ಬೇಡ. ಅವಳಿಗೆ ಹೇಗೆ ಕಂಫರ್ಟಬಲೋ ಹಾಗೆ ಇರಲಿ. ಸರಿ, ನನಗೆ ಗೊತ್ತಿರಲಿಲ್ಲ. ಇವಳು ಯಾಕೆ ತಲೆ ಬಾಚ್ಕೊಳ್ಳಲ್ಲ ಅಂತ ದೇವಿಯವ್ರ ಹತ್ರ ಒಂದ್ಸಲ ಕೇಳ್ತೀನಿ. ಅವರು ಅಮ್ಮನೇ ಅಲ್ವಾ, ಅವ್ರೇನಾದ್ರೂ ಒಂದು ಪರಿಹಾರ ಹೇಳ್ತಾರೆ. ಈಗ ನಾಗವಲ್ಲಿಯಾಗಿ ಬದಲಾಗ್ತಾ ಇದ್ದಾಳೆ ಅಂತ ಅನಿಸುತ್ತೆ. ಸ್ವಲ್ಪ ನಾರ್ಮಲ್ ಅಂತ ಅನಿಸ್ತಿದ್ದ ಹಾಗೆ ಇಂಥದ್ದು ಏನೋ ಒಂದು ಹೇಳಿ ತಲೆ ನೆಟ್ಟಿಗಿಲ್ಲ ಅಂತ ಪ್ರೂವ್ ಮಾಡಿಬಿಡ್ತಾಳೆ. ಈಗ ನೋಡಿದ್ರೆ ದೇವಿ ದೇವಿ ಅಂತಿದ್ದಾಳೆ. ಒಳ್ಳೆ ಲೂಸ್ ಸವಾಸ. ಪುಟ್ ಮೇಡಮ್, ಇನ್ಮೇಲೆ ಹಿಂಗೆ ತಲೆ ಬಾಚ್ಕೊ ಅಂತ ನಾನು.
ಅಯ್ಯೋ ಬಾಸು, ಈ ಗ್ಲಾಸ್ಗೆ ಬುದ್ಧಿನೇ ಇಲ್ಲ, ಕಾಲ್ ಬೇರೆ ಜಾರೋಯ್ತು. ಬೇಕಂತ ಚೆಲ್ಲಿಲ್ಲ ಬಾಸು. ಬಾಸು, ನಿಮ್ ಕೋಟು ಮೊದ್ಲಿನ ತರ ಪಳಪಳ ಅಂತ ಹೊಳೆಯೋ ತರ ಮಾಡ್ತೀನಿ, ಆ ಜವಾಬ್ದಾರಿ ನಂದು. ಬಾಸು, ಚೂರೇ ಚೂರು ಹಾಲು ಚೆಲ್ಲಿದೆ, ನೀವೇನೇ ಯೋಚನೆ ಮಾಡ್ಬಿಡಿ. ಅಕಸ್ಮಾತ್ ಕಲೆ ಉಳ್ಕೊಂಡ್ರೆ ಹೊಸ ಡಿಸೈನ್ ತರ ಕಾಣುತ್ತೆ ಅಲ್ವಾ? ಮಾಯಾ, ಶರತ್, ನೀವೂನು? ಮಾಯಾ ಏನ್ ಮಾಡ್ತಾ ಇದೀಯಾ? ಅಲ್ಲ, ಈ ದುರ್ಗಾ ಇಲ್ಲಿಗೆ ಹೇಗ್ ಬಂದ್ಲು ಅನ್ನೋದು ನನಗೆ ಗೊತ್ತಾಗ್ಬೇಕು. ಅಲ್ಲ, ಅವತ್ತು ಫ್ಯಾಕ್ಟ್ರಿಲಿ ದೊಡ್ಡ ದೊಡ್ಡದಾಗಿ ಮಾತಾಡ್ದೆ, ಇವಾಗ ಏನಾಯ್ತು? ಇಲ್ಲಿಗೆ ಯಾಕೆ ಬಂದಿದ್ಯಾ? ಓ, ನನ್ನ ಮಾತು ನಿಜ ಅಂತ ಪ್ರೂವ್ ಮಾಡಕ್ ಬಂದಿದ್ಯಾ? ನೋಡಿ, ನಿಮಗೆ ಅವತ್ತೇ ನಾನು ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ. ಇವಾಗ್ಲೂ ಅಷ್ಟೇ, ಮಾತು ಮಿತಿ ಮೀರದೆ ಇದ್ರೇನೆ ಒಳ್ಳೇದು. ಅಷ್ಟಕ್ಕೂ ನಾನು ಇಲ್ಲಿಗೆ ಬರೋವರೆಗೂ ಇದು ಬಾಸ್ ಮನೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಓ, ಗೊತ್ತಿರ್ಲಿಲ್ವಾ? ಇವಾಗ ಗೊತ್ತಾಯ್ತಲ್ಲ, ನಡೀಲಿಂದ. ಗೆಟ್ ಔಟ್! ಐ ಸೆಡ್ ಗೆಟ್ ಔಟ್! ಮಾಯಾ ಪ್ಲೀಸ್ ಸ್ಟಾಪ್ ಇಟ್. ಯಾಕೆ ಇದಕ್ಕೆಲ್ಲ ಗಲಾಟೆ ಮಾಡ್ತಾ ಇದೀಯಾ? ಶರತ್, ದುರ್ಗಾ ಇಲ್ಲಿರೋದು ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ನನ್ಗೆ ಅವಳಂದ್ರೆ ಇಷ್ಟ ಇಲ್ಲ. ಅದಕ್ಕೇನಿವಾಗ? ದುರ್ಗನ ಅಪಾಯಿಂಟ್ ಮಾಡಿರೋದು ನಾನು. ಇದು ನನ್ನ ಮನೆ. ನಮ್ಮ ಮನೆಯವ್ರಿಗೆ ಒಳ್ಳೇದಾಗೋದಕ್ಕೆ ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಲಿಸನ್ ಮಾಯಾ, ದುರ್ಗಾ ಇದೇ ಮನೇಲೇ ಇದ್ದು ಮಗುನ ನೋಡ್ಕೋತಾಳೆ. ಈ ವಿಷಯದಲ್ಲಿ ನೀನು ಇಂಟರ್ಫಿಯರ್ ಆಗೋ ಅವಶ್ಯಕತೆ ಇಲ್ಲ. ಐ ಹೋಪ್ ಯು ಗಾಟ್ ಇಟ್. ಅಲ್ಲ ಮ್ಯಾಮ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ದುರ್ಗಾ, ನಿನ್ನ ಮಗುನ ಕರ್ಕೊಂಡು ಹೋಗಮ್ಮ. ಶರತ್, ನಿನ್ಗೆ ಆಫೀಸಿಗೆ ಲೇಟ್ ಆಗ್ತಿದೆ ಅಂತ ಅನ್ಸುತ್ತಲ್ವಪ್ಪ? ನೀನು ಹೊರಡು. ನಿನ್ನ ಹತ್ರ ಮಾತಾಡಬೇಕು. ಬಾ ನನ್ನ ಜೊತೆ. ಈ ಮಾಯನ ಹ್ಯಾಂಡಲ್ ಮಾಡಕ್ಕೆ ಅತ್ತೆನೇ ಕರೆಕ್ಟ್. ಇನ್ ಮುಂದೆ ಹಿತನ್ ಲೈಫಿಂದ ದೂರ ಇರು ಅಂತ ಅತ್ತೆ ಅವಳಿಗೆ ವಾರ್ನಿಂಗ್ ಕೊಟ್ರೆ ಮಾಯ ದಾರಿಗೆ ಬರ್ತಾಳೆ. ಮ್ಯಾಮ್, ಹಿತನ್ಗೆ ಬೇರೆ ಯಾರಾದ್ರೂ ಕೇರ್ ಟೇಕರ್ನ ಹುಡ್ಕೋಣ. ಆ ದುರ್ಗಾ ಯಾಕೋ ನನಗಿಷ್ಟ ಇಲ್ಲ ಮ್ಯಾಮ್. ನಿನ್ನ ಇಷ್ಟ ಕಷ್ಟ ಕಟ್ಕೊಂಡು ನನಗೇನೂ ಆಗಬೇಕಾಗಿಲ್ಲ ಮಾಯ. ನನಗೆ ನಮ್ಮ ಹಿತ ಸೇಫ್ಟಿ ಮುಖ್ಯ, ಅವಳು ಚೆನ್ನಾಗಿರೋದು ಮುಖ್ಯ. ದುರ್ಗಾ ಈ ಮನೆಗೆ ಬಂದಮೇಲೆ ಹಿತ ಖುಷಿಯಾಗಿದ್ದಾಳೆ ಅಂದಮೇಲೆ, ಸೊ ದುರ್ಗನ ಬಗ್ಗೆ ಆಗಲಿ ಅವಳು ಈ ಮನೇಲಿ ಇರೋದ್ರ ಬಗ್ಗೆ ಆಗಲಿ ನನಗೂ ಖುಷಿ ಇದೆ. ಈ ನಿನ್ನ ಫೋಕಸ್ಸು ಶರತ್ ಮೇಲೆ ಇದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಶರತ್ನ ಹೇಗೆ ಸಂತೋಷಪಡಿಸ್ಬೇಕು ಅಂತ ಯೋಚಿಸು. ಅವನ ಮನ್ಸನ್ನ ಗೆದ್ದು ಮದುವೆ ಆಗ. ಹಿತನ್ ಬಗ್ಗೆ ನೀನು ಯೋಚಿಸೋ ಅಗತ್ಯ ಇಲ್ಲ ಮಾಯಾ. ಹಿತ ನನ್ನ ಜವಾಬ್ದಾರಿ. ಅವಳನ್ನ ನೋಡ್ಕೊಳ್ಳೋದಕ್ಕೆ ದುರ್ಗನೇ ಪರ್ಫೆಕ್ಟ್ ಕೇರ್ ಟೇಕರ್ ಅಂತ ನನಗನ್ಸುತ್ತೆ.
ಒಂದು ವೇಳೆ ನೀನು ನಮ್ಮ ಹಿತನ ಚೆನ್ನಾಗಿ ಸೇಫಾಗಿ ನೋಡ್ಕೊಂಡಿದ್ದಿದ್ರೆ ಈ ಮನೆಗೆ ಕೇರ್ಟೇಕರ್ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಅಲ್ವಾ? ಸೊ ಇಟ್ಸ್ ಬೆಟರ್ ಯು ಸ್ಟೇ ಔಟ್ ಆಫ್ ದಿಸ್. ಆ ದುರ್ಗಾ ಶರಫ್ ದುರ್ಗಾ ಮನೆಗೆ ಬಂದು ಇಷ್ಟೆಲ್ಲ ಮಾಡ್ಬೇಕಾದ್ರೆ ಸುಮ್ಮನಿದ್ರಿ. ಮೊದಲೇ ನನಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡೋಕ್ಕಾಗಿಲ್ವಾ? ಇವಾಗ ಬಂದು ದುರ್ಗಾ ಅಂತ ರಾಗ ಹೇಳ್ತಾ ಇದ್ದೀರಿ. ಮೇಡಮ್, ಈ ರಂಗೋಲಿ ಹಾಕ್ಬೇಡ ಅಂತ ಎಷ್ಟು ಸಲ ಹೇಳಿದ್ರು ನಿನ್ಗೆ ಅರ್ಥ ಆಗಲ್ವಾ? ಸರಿ ಮೇಡಮ್. ಆ ಅಂಬಿಕಂಗ್ ಸಂಬಂಧಪಟ್ಟಿದ್ನ ಈ ಮನೆಯಿಂದ ಆಚೆ ಹಾಕಬೇಕು ಅಂತ ನಾನು ಒದ್ದಾಡ್ತಾ ಇದ್ರೆ ಹೋದಲ್ಲಿ ಬಂದಲ್ಲಿ ಅವಳನ್ನೇ ನೆನಪಿಸೋ ಹಾಗೆ ಏನಾದ್ರು ಒಂದು ಮಾಡ್ತಿದ್ದಾರೆ. ಐ ಹೇಟ್ ಇಟ್. ಐ ಜಸ್ಟ್ ಹೇಟ್ ಇಟ್. ನನಗೆ ಇರಿಟೇಟ್ ಮಾಡೋ ಎಲ್ಲರನ್ನೂ ಈ ರಂಗೋಲಿ ತರನೇ ಅಳಿಸ್ ಹಾಕ್ತೀನಿ. ಅಲ್ಲ, ನನ್ನ ಮೇಲೆ ದರ್ಪ ತೋರಿಸ್ತಾಳಲ್ಲ, ಏನು ಅನ್ಕೊಂಡ್ಬಿಟ್ಟಿದ್ದಾಳೆ ಹೇಳು? ಅರೆ, ಯಾರೋ ಎಷ್ಟು ನೀಟಾಗಿ ಸಾರಿಸಿಟ್ಟಿದ್ದಾರೆ. ರಂಗೋಲಿ ಒಂದೇ ಕೊರತೆ. ಬೆಳಗ್ಗೆ ಹೊತ್ತಲ್ಲಿ ರಂಗೋಲಿ ಇಲ್ಲ ಅಂದ್ರೆ ಮನೆ ಬಾಗಿಲಿಗೆ ಲಕ್ಷಣನೇ ಇರಲ್ಲ. ನಾನೇ ಒಂದು ರಂಗೋಲಿ ಹಾಕ್ಬಿಡ್ತೀನಿ. ಈಗೊಂದು ಕಳೆ ಬಂತು. ಓಕೆ, ಹಾಂ ಹಾಂ, ಹೌದು. ಅಲ್ಲ, ಈ ರಂಗೋಲಿ ಹೇಗೆ ವಾಪಸ್ ಬಂತು? ನಾನು ಆಗ್ಲೇ ನೀರು ಹಾಕಿದ್ನಲ್ಲ. ಗಾರ್ಡ್ನರ್ ಬೇರೆ ಆಗ್ಲೇ ಹೊರಟೋದ. ಮತ್ತೆ ಇದನ್ನ ಹಾಕ್ದವ್ರು ಯಾರು? ಮೈ ಗಾಡ್, ಅಂಬಿಕಾ ಏನಾದರೂ ವಾಪಸ್ ಬಂದಿದ್ದಾಳ? ಚೆನ್ನಾಗಿ ಬಣ್ಣ ತುಂಬಿಸಿದಾಳೆ ಅಲ್ವಾ ದುರ್ಗಾ? ಇದು ನಂಗ ಬಣ್ಣ ತುಂಬಕ್ಕ? ಅಯ್ಯೋ, ಏನ ದುರ್ಗಾ ಹೀಗ್ ಬಣ್ಣ ತುಂಬ್ತಿದ್ಯಾ? ಹಸಿರಿಗೆ ಕೆಂಪು ಮ್ಯಾಚ್ ಆಗತ್ ಕಣೆ. ನನ್ ನೋಡು, ಮೈಯೆಲ್ಲ ಹಸಿರು, ಕೆಂಪು ಕಕ್ಕು. ಎಷ್ಟು ಸುಂದರವಾಗಿ ಕಾಣಿಸ್ತೀನಿ ಅಂತ. ಅದೇ ತರ ತುಂಬು, ಚೆನ್ನಾಗಿರುತ್ತೆ. ನೋಡ್ದ್ಯಾ ಪುಟ್ ಮೇಡಮ್ ಹೇಗ್ ಮಾತಾಡ್ತಾಳೆ ಅಂತ? ಮಣಿ, ಸಾಕ್ ಮಾಡ್ತೀಯ ನಿನ್ ಡೌನಾ? ಈಗೇನಮ್ಮ, ನಿನ್ ಬಣ್ಣನ ಇದಕ್ ತುಂಬೇಕ್ ತಾನೆ? ತುಂಬಣ ಇರು. ನಾನು ಇದ್ರಲ್ಲೆಲ್ಲ ಬಣ್ಣ ತುಂಬಿಲ್ವಲ್ಲ, ನಂಗೆ ಅದಕ್ಕೆ ಗೊತ್ತಾಗ್ಲಿಲ್ಲ. ಹೇಗ್ ಗೊತ್ತಾಗಕ್ ಸಾಧ್ಯ ಹೇಳು? ಆ ಡೌರಾಣಿ ನಿಮ್ ಚಿಕ್ಕಮ್ಮ ನಿನ್ನ ಸರಿಯಾಗಿ ಶಾಲೆ ಕಳ್ಸಿದ್ರೆ ತಾನೇ ಗೊತ್ತಾಗೋದು. ಬರೀ ಕತ್ತೆ ತರ ಮನೆ ದುಡ್ಸ್ಕೊಂಡಿದ್ದೆ ಆಗೋಯ್ತು. ಮಣಿ, ನಿಂಗೆ ಎಷ್ಟು ಸಲ ಹೇಳಿದ್ದೀನಿ ಚಿಕ್ಕಮ್ಮಗ ಹಾಗೆಲ್ಲ ಮಾತಾಡಬಾರ್ದು ಅಂತ. ಗೌರವ ಕೊಟ್ಟು ಮಾತಾಡು. ಹ್ಞೂ ಆಯ್ತು. ಪಾಪ ಮಣಿ,
ಚಿಕ್ಕಮ್ಮ ಅವ್ರ ಕೈಲಾಗಿದ್ದವ್ರು ಮಾಡಿದ್ದಾರೆ. ಅವ್ರ ಬಗ್ಗೆ ಹಾಗೆ ಮಾತಾಡಿದ ತಪ್ಪು. ಹೌದೌದು, ಕೈಲಾಗಿದ್ನೇ ಮಾಡಿದ್ದು. ಮಾಮ್, ನಿಮ್ಮ ಸೆಲೆಕ್ಷನ್ ಅಂತೂ ತುಂಬ ಪರ್ಫೆಕ್ಟ್ ಆಗಿದೆ. ದುರ್ಗಾ ಹಿತಾ ಜೊತೆಗೆ ತುಂಬ ಕಂಫರ್ಟಬಲ್ ಆಗಿದ್ದಾಳೆ. ಆ್ಯಂಡ್ ಅವಳನ್ನ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಮಾಮ್. ಹೌದು ಶಾನ್ವಿ, ನನಗೂ ಈಗ ನಿರಾಳ ಅನ್ನಿಸ್ತಿದೆ. ಏಯ್, ನಮ್ಮ ಮನೇಲಿ ಯಾರಾದರೂ ಕೈಯಲ್ಲಿ ಊಟ ಮಾಡೋದನ್ನ ನೋಡಿದ್ಯಾ ನೀನು? ಟೇಬಲ್ ಮ್ಯಾನರ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ನಿನ್ಗೆ? ತಗೋ ಇದನ್ನ. ಪ್ಲೇಟಲ್ಲಿರೋದು ಏನು ಕೈ ಟಚ್ ಆಗಬಾರ್ದು. ಎಲ್ಲದನ್ನು ಫೋರ್ಕ್ ಆ್ಯಂಡ್ ಸ್ಪೂನಲ್ಲೇ ತಿನ್ಬೇಕು ನೀನು. ತಿನ್ನು. ಫೋರ್ಕ್ ಆ್ಯಂಡ್ ಸ್ಪೂನಲ್ಲೇ ಎಲ್ಲ ತಿನ್ಬೇಕು ಅಂತ ಹೇಳ್ದೆ ತಾನೆ? ನೋಡು, ನಿನಗಾಗಿಲ್ಲ ಅಂದ್ರೆ ಪರವಾಗಿಲ್ಲ, ಊಟ ಮಾಡೋದು ಬೇಕಾಗಿಲ್ಲ, ಬಿಟ್ಬಿಡು. ಪುಟ್ ಮೇಡಮ್ ಹೇಗಿಷ್ಟನೋ ಹಾಕಿ ತಿನ್ಲಿ ಬಿಡಿ. ನೀನು ಇಲ್ಲಿಗೂ ಬಂದ್ಯಾ? ಅಲ್ಲ, ನೀನು ಏನ್ ಅನ್ಕೊಂಡಿದ್ಯಾ? ಎಲ್ಲ ಕಡೆ ನಿಂದು ಇಂಟರ್ಫಿಯರೆನ್ಸ್ ಇರಲೇಬೇಕಾ? ನಾನೇನಾದ್ರೂ ನಿನ್ನ ಅಡ್ವೈಸ್ ಕೇಳೋದ್ನ ಇವಾಗ? ನೋಡಿ, ನಾನು ಪುಟ್ ಮೇಡಮ್ನ ನೋಡ್ಕೊಳ್ಳೋಕೆ ಅಂತ ಬಂದಿರೋದು. ಅವಳಿಗೆ ಸಂಬಂಧಪಟ್ಟಿರೋ ಎಲ್ಲ ವಿಷಯದಲ್ಲೂ ತಲೆ ಹಾಕೋ ಹಕ್ಕು ನನಗಿದೆ. ಓ, ಮನೆಗೆ ಬಂದು 4 ದಿನ ಆಗಿಲ್ಲ, ಆಲ್ರೆಡಿ ಹಕ್ಕಿನ ಬಗ್ಗೆ ಮಾತಾಡ್ತಿದ್ಯಾ? ನೋಡು, ಹಿತಾ ಫೋರ್ಕ್ ಆ್ಯಂಡ್ ಸ್ಪೂನಲ್ಲೇ ತಿಂತಾಳೆ. ದಿಸ್ ಇಸ್ ಮೈ ಆರ್ಡರ್. ನಮ್ಮ ಕೈಯಲ್ಲಿ ತಿನ್ನೋದ್ರಿಂದ ಅನ್ನದ ರುಚಿ ಹೆಚ್ಚಾಗುತ್ತೆ ಅಂತಾರೆ. ನೀವು ನೋಡಿದ್ರೆ ಹೀಗೆ ಹೇಳ್ತಿದ್ದೀರಲ್ಲ. ರುಚಿ ಹೆಚ್ಚಾಗಲ್ಲ, ರೋಗ ಹೆಚ್ಚಾಗತ್ತೆ. ಹೈಜಿನ್ ಇಲ್ಲ, ಏನೂ ಇಲ್ಲ. ಅಲ್ಲ, ಇಂಥ ಮಾತುಗಳನ್ನೆಲ್ಲ ಯಾರು ಹೇಳ್ತಾರೆ ಗೊತ್ತಾ? ಸ್ಪೂನ್ ಆ್ಯಂಡ್ ಫೋರ್ಕ್ ತಗೊಳಕ್ಕಾಗ್ದಿರೋ ನಿನ್ನಂತ ಗತಿ ಇಲ್ದೇ ಇರೋರು. ಶ್ರೀಮಂತರ ಮನೆಯಲ್ಲಿ ಮಕ್ಕಳನ್ನ ಹೀಗೆ ಬೆಳೆಸೋದು. ಹಿತಾ, ನೀನು ತಿಂತೀಯೋ ಇಲ್ವೋ? ಯಾಕೆ ಹಾಗೆ ಜೋರು ಮಾಡ್ತಿದ್ದೀರಾ? ಮಗು ತಾನೆ, ಕಲಿಯೋಕ್ಕೆ ಸಮಯ ಬೇಕು. ಎಲ್ಲ ವಿದ್ಯೆನೂ ಒಂದೇ ದಿನದಲ್ಲಿ ಕಲಿಯೋಕ್ಕಾಗಲ್ಲ. ಕಲಿತಾಳ್ ಬಿಡಿ. ಓ, ಹೌದಾ? ಸರಿ ಬಿಡು, ಅಲ್ಲಿವರೆಗೂ ಅವಳು ಪ್ರಾಕ್ಟೀಸ್ ಮಾಡ್ತಾನೆ ಇರಲಿ. ಇಲ್ಲ ಅಂದ್ರೆ ಹಸ್ಕೊಂಡು ಹಾಗೆ ಬಿದ್ದಿರ್ಲಿ. ಪುಟ್ ಮೇಡಮ್ ನೋಡಿದ್ಯಾ? ನೀನ್ ಬಂದಿಲ್ಲ ಅಂದಿದ್ರೆ 4 ಸ್ಪೂನ್ ಊಟ ಆದ್ರೂ ಮಾಡ್ತಾ ಇದ್ಲು. ನೀನ್ ಬಂದು ಅವಳು ಊಟ ಮಾಡದೆ ಹಾಗೆ ಹೋಗೋ ಹಾಗೆ ಮಾಡ್ಬಿಟ್ಟೆ. ಪುಟ್ ಮೇಡಮ್, ಫೈನಲಿ ಆಫ್ಟರ್ ಲಾಂಗ್ ಟೈಮ್ ಹಿತಾಗೊಂದು ಪನಿಷ್ಮೆಂಟ್ ಕೊಟ್ಟ ಹಾಗಾಯ್ತು. ಏನೋ ಒಂಥರ ನೆಮ್ಮದಿ ಇದೆ ಇದು. ಛೇ, ಆ ಮಾಯ ಎಷ್ಟು ಕೆಟ್ಟೋಳು. ಊಟ ಮಾಡ್ತಿದ್ದ ಮಗುನ ಏಳ್ಸ್ ಕಳಿಸ್ಬಿಟ್ಲಲ್ಲ. ಈಗ ಪುಟ್ ಮೇಡಮ್ ಬೇರೆ ಊಟ ಮಾಡದೆ ಕೂತಿದ್ದಾರೆ. ಹೇಗಾದ್ರೂ ಮಾಡಿ ಪುಟ್ ಮೇಡಮ್ ಊಟ ಮಾಡೋ ಥರ ಮಾಡಬೇಕು. ಆದರೆ ಏನು ಮಾಡಲಿ? ಅವಳಿಗೆ ಇಷ್ಟ ಆಗೋ ಥರ ಅಡುಗೆ ಮಾಡ್ಲಾ? ಆದರೆ ಮಕ್ಳಿಗೆ ಯಾವ ಥರ ಅಡುಗೆ ಇಷ್ಟನೇ ಅಂತಾನೆ ಗೊತ್ತಿಲ್ವಲ್ಲ. ದೇವಿಯವ್ರ ಫೋನ್ ನಂಬರ್ ಇದ್ದಿದ್ರೆ ಅವ್ರಿಗೆ ಕೇಳ್ಬೋದಿತ್ತು. ಛೇ, ಈಗಷ್ಟೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನಿಮಗೆ 100 ವರ್ಷ ಆಯ್ಸು. 100 ವರ್ಷನಾ? ಯಾಕೆ ಸಾಲ್ದಾ? ಇನ್ನೂ ಸ್ವಲ್ಪ ಜಾಸ್ತಿ ವರ್ಷ ಬೇಕಾ? ಹೇಳಿ, ಬೇಕಾದ್ರೆ ನಂದೇ ಕೊಡ್ತೀನಿ. ದುರ್ಗಾ, ಹಾಗೆಲ್ಲ ಹೇಳ್ಬಾರ್ದು, ಬಿಡ್ತು ಅನ್ನೋ. ಯಾರ್ಯಾರಿಗೆ ಎಷ್ಟೆಷ್ಟು ಕಾಲ ಅಂತ ಮೊದಲೇ ಆ ದೇವಿ ಡಿಸೈಡ್ ಮಾಡಿರ್ತಾಳೆ. ನೀನ್ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೆ ಅದನ್ನ ಹೇಳು.
ಅದು ಪುಟ್ ಮೇಡಮು ಪಾಪ ಊಟ ಮಾಡ್ತಿದ್ಲು ಅಷ್ಟೆಲ್ಲ ಮಾಯ ಇದ್ದಾಳಲ್ಲ ಬಂದ್ಬಿಟ್ಟು ಟೇಬಲ್ಲು ಮೇನರ್ಸು ಅಂದ್ಕೊಂಡು ಚಮಚ ಮತ್ತು ಅದಿನ್ನೊಂದೇನೋ ಇರುತ್ತಲ್ಲ ಹಿಂಗೆ ಉದ್ದುದಕ್ಕೆ ಮುಳ್ಳುಗೆ ಹಿಂಗೆ ಮುಳ್ಳುಗ ಓ ಫೋರ್ಕಾ? ಹ್ಞೂ ಅದೇನೆ ಅದ್ರಲ್ಲಿ ತಿನ್ನಬೇಕು ಅಂತ ಹೇಳಿದ್ಲು. ಪಾಪ ಪುಟ್ ಮೇಡಮ್ಗೆ ಅದ್ರಲ್ಲಿ ತಿನ್ನಕ್ಕೆ ಬರ್ದೆ ಊಟ ಮಾಡದೆ ಹಾಗೆ ಎದ್ದೋದ್ಲು.